ಹಲೋ ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಕುಕಿಂಗ್ ಚಾನಲಿಂದ ಇವತ್ತಿನ ರೆಸಿಪಿ ಏನೆಂದರೆ ಕಣ್ಣು ಬಿರಿಯಾನಿ ಕಿಟ್ಸ್. ಅಂದರೆ ಬಿರಿಯಾನಿ ಕಿಟ್ಸಲ್ಲಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬರೀ ಮೂರೇ ಸ್ಟೆಪ್ಪಲ್ಲಿ ಈಸಿಯಾಗಿ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇದು ಒಂದು ಪ್ಯಾಕೆಟಲ್ಲಿ 1 kg ಅಕ್ಕಿಗೆ ಯೂಸ್ ಆಗುತ್ತೆ. ಹೇಗೆ ಮಾಡೋದು ಅಂತ ಬೇಕಾದ್ರೆ ಕ್ಯೂಆರ್ ಸ್ಕ್ಯಾನ್ ಐತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಹಿಂದಗಡೆ ಚಿತ್ರಗಳವೆ, ಅದನ್ನು ನೋಡ್ಕೊಳ್ಳಿ. ಮತ್ತು ರೈಟ್ ಬಂದು 139 ರೂಪಾಯಿ 1 ಕಿಟ್. ಆ ಕಿಟ್ಟೊಳಗೆ ಏನೇನು ಇರುತ್ತೆ ಅಂತ ನಾನು ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಪ್ಯಾಕೆಟಲ್ಲಿ ಅಕ್ಕಿ, ಮಸಾಲ ಮತ್ತು ಪೇಸ್ಟು 4 ಪ್ಯಾಕೆಟ್ ಇರುತ್ತೆ. ಇವಾಗ ಪ್ಯಾಕೆಟ ಓಪನ್ ಮಾಡೋಣ. ವೆರಿ ಸಿಂಪಲಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ನಿಮಗೆ ಬಿರಿಯಾನಿ ಮಾಡೋಕ್ಕೆ ಬರೋಕ್ಕಲ್ಲ ಅನ್ನೋರು ಈ ಥರ ನೀವು ಕಿಟ್ ತಗೊಂಡ್ರೆ ನಿಮಗೆಲ್ಲ ಅದರೊಳಗೆ ಇರುತ್ತೆ. ಬರೀ 1/4 ಗಂಟೆ ಒಳಗೆ ಆಗುತ್ತೆ. ಇದು ಬಾಸುಮತಿ ಅಕ್ಕಿ 200 ಗ್ರಾಮ್ ಕೊಡ್ತಾರೆ, ಪೇಸ್ಟು 200 ಗ್ರಾಮ್ ಕೊಡ್ತಾರೆ. ಇಷ್ಟು 10 ರೂಪಾಯಿದೊಂದು ಮಸಾಲೆ ಪ್ಯಾಕೆಟ್ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಪೌಡ್ರ್ ಕೊಡ್ತಾರೆ, ಗರಂ ಮಸಾಲ ಥರ ಇರುತ್ತಲ್ಲ, ಅದನ್ನು ಗರಂ ಮಸಾಲ ಥರದೊಂದು ಕೊಡ್ತಾರೆ. ಇಷ್ಟೇ, ಈ 4 ಕೊಡೋದು. 4ರಲ್ಲಿ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ. ನಮ್ಮಲ್ಲಿ 5 ಜನ ಅವರೇ. 1 ಪ್ಯಾಕೆಟಲ್ಲಿ ಆರಾಮಾಗಿ 2ರಿಂದ 3 ಜನ ಆರಾಮಾಗಿ ಊಟ ಮಾಡ್ಕೋಬೋದು. ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ನೀರನ್ನು ಇಡೋಣ. ನೀರು ಬಿಸಿ ಆಯ್ತಾ ಇಲ್ಲಿ, ಅಲ್ಲಿವರೆಗೆ ನಾನಿಲ್ಲಿ ಚಿಕನ್ಗೆ ಒಂದು ಬಿರಿಯಾನಿ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಾಮೂಲಿ ಬಿರಿಯಾನಿ ಪೌಡ್ರ್ ಇರುತ್ತೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಬಿರಿಯಾನಿ ಚಿಕನ್ಗೆಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಟೇಸ್ಟಾಗಿ ತಿನ್ನೋಕ್ಕಂತ. ಒಂದು ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೀಟಾಗಿ ಈ ಥರ ಎಲ್ಲ ಪೀಸ್ ಕೊಂಡ್ಕೊಳ್ಳಂಗೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ನಾರ್ಮಲ್ ಬಿರಿಯಾನಿ ಪೌಡ್ರನ್ನೇ 10 ರೂಪಾಯಿದು 1 ಪ್ಯಾಕೆಟಲ್ಲಿ ಈಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಬಿರಿಯಾನಿ ಪೌಡ್ರ್ ಮಸಾಲೆ ಹಿಡಿದಾಗ ಚಿಕನ್ಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಒಂದು ಅರ್ಧ ಗಂಟೆ ತಪ್ಪಿರೋ 1 ಗಂಟೆ ಟೈಮು ಮ್ಯಾಗ್ನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಹಂಗೆ ಬಿಟ್ಬಿಡೋಣ, 1 ಗಂಟೆ ಸಾಕು, ಬಿಟ್ಬಿಡಿ. ಇಷ್ಟು ಇಲ್ಲ ಅಷ್ಟೊತ್ತಿಗೆ ನೀರು ಕಾದೈತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡಾದ್ಮೇಲೆ 1 ಪ್ಯಾಕೆಟ್ ಬಿರಿಯಾನಿ ಮಸಾಲೆಗಳು ಎಲ್ಲ ಇರ್ತವೆ ನೋಡಿ, ಅದನ್ನು ಇದ್ರೊಳಗೆ ಹಾಕೊಳ್ಳೋಣ. ಇಷ್ಟು ಅಕ್ಕಿನ ಒಂದ್ಸತಿ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕೊಳ್ಳೋಣ. ಅವರು ಬಾಸುಮತಿ ಅಕ್ಕಿ ಕೊಡ್ತಾರೆ. ಬಾಸುಮತಿ ಅಕ್ಕಿ ಆಲ್ಮೋಸ್ಟ್ ಈ ಥರನೇ ನೀವು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಒಂದ್ಸತಿ ಸೌಟಲ್ಲಿ ಈ ಥರ ತಿರುಗಿಸ್ಬಿಡೋಣ. ನೋಡಿ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ತರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಇವಾಗ ಒಂದು 5 ನಿಮಿಷ ಆಗೈತೆ. ಇವಾಗ ಎತ್ತೋಣ. ನೋಡಿ, ಆಲ್ಮೋಸ್ಟ್ ಅಕ್ಕಿ ಒಂದು 50% ಬೆಂದೈತೆ. 50% ಬೆಂದು ಸಾಕಾಗುತ್ತೆ. ಇನ್ನೂ ಬೆಂದಿಲ್ಲ ಅಂದರೆ ಇನ್ನೊಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಅಕ್ಕಿ ಬೆಂದು ಸೈಡಿಗೆ ಎತ್ತಿಡೋಣ. ಇಷ್ಟಿಲ್ಲಿ 50 ಗ್ರಾಮಷ್ಟು ಎಣ್ಣೆ ಹಾಕತ್ತಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಅರ್ಧ kg ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ.
ಇದನ್ನು ಫುಲ್ಲು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ. ಇದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕತ್ತಾ ಇದ್ದೀನಿ. ರೋಸ್ಟ್ ಆನಿಯನ್ ಬೇಕಾಗುತ್ತೆ. ನಾನು ಇಲ್ಲಿ 2 ದಪ್ಪ ಈರುಳ್ಳಿ ತಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 300 ರಿಂದ 400 ಗ್ರಾಮ್ ಈರುಳ್ಳಿನ ಇದನ್ನು ಫುಲ್ಲು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನಲ್ಲಿ 50 ಗ್ರಾಮಷ್ಟು ಎಣ್ಣೆ ಅಷ್ಟೇ ಯೂಸ್ ಮಾಡ್ಕೊತಾ ಇರೋದು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ಅರ್ಧ ರೋಸ್ಟ್ ಆಗಿದೆ, ಇನ್ನೂ ಅರ್ಧ ರೋಸ್ಟ್ ಆಗಬೇಕು. ನೀವು ಈ ಥರನ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಎಣ್ಣೆ ಜಾಸ್ತಿ ಇದ್ದರೆ ಫುಲ್ಲು ಫ್ರೈ ಮಾಡ್ಕೊಂಬಿಡಿ, ಅಲ್ಲಿಗೆ ಸರಿ ಆಗುತ್ತೆ. ನೋಡಿ ಇಷ್ಟ ಆಗೈತೆ. ಇನ್ನೊಂದು 2-3 ನಿಮಿಷ ಆದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು 2-3 ನಿಮಿಷ ಇದೇ ಥರ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಇಷ್ಟಾದರೂ ಸಾಕು ನಿಮಗೆ. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ. ನೋಡಿ ಎತ್ತಿಟ್ಕೊಂಡಾಗೈತೆ. ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನು ಮ್ಯಾಗ್ನೇಟ್ ಮಾಡಿದ ಚಿಕನ್ನು, ಆ ಮ್ಯಾಗ್ನೇಟ್ ಮಾಡಿರೋ ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ಥರ ನೀಟಾಗಿ ಬೇಯಿಸ್ಕೊಳ್ಳೋಣ. ಎಷ್ಟು ಬೇಯಿಸ್ಕೋಬೇಕಾದ್ರೆ ನಿಮಗೆ 2 ಬಿರಿಯಾನಿ ಪೇಸ್ಟ್ ಇತ್ತು. ಇವಾಗ ಇದಕ್ಕೆ 1 ಬಿರಿಯಾನಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಇನ್ನೊಂದನ್ನು ಆಮೇಲೆ ಹಾಕತ್ತೀನಿ. ನೋಡಿ 1 ಬಿರಿಯಾನಿ ಪೇಸ್ಟ್ ಹಾಕ್ತಾಯಿದ್ದೀನಿ. ತುಂಬ ಈಸಿ ಈ ಥರ ಬಿರಿಯಾನಿ ಕಿಟ್ಟಲ್ಲಿ ಮಾಡೋಕ್ಕೆ. ಬರೀ 10 ರಿಂದ 15 ನಿಮಿಷಕ್ಕೆ ನಿಮಗೆ ಬಿರಿಯಾನಿ ರೆಡಿ ಆಗೋಗುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಿಮಗೆ ಮುಂದೆ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರೂ ಸಬ್ಸ್ಕ್ರೈಬ್ ಆಯ್ತಾ ಇಲ್ಲ ನೋಡಿ. ಸ್ವಲ್ಪ ನೀರು ಬೇಕಾಗುತ್ತೆ, ಅದಕ್ಕೆ ನಾನು ಬಿರಿಯಾನಿ ಪೇಸ್ಟಲ್ಲಿ ಇದ್ದಿದ್ದಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಅಳ್ಳಾಡ್ಕೊಂಡು ಹುಯ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ನೋಡಿ ಇಷ್ಟು ನೀರು ಸಾಕಾಗುತ್ತೆ. ಏಕೆಂದರೆ ಚಿಕನ್ ಬೆಂದಾದ್ಮೇಲೂ ನೀರು ಬಿಟ್ಕೊಳ್ಳುತ್ತೆ ಜಾಸ್ತಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಬಿಡೋಣ. ನೋಡಿ ಇವಾಗ 5 ರಿಂದ 6 ನಿಮಿಷ ಬೇಯಿಸಿದ್ದೀನಿ. ನೀರು ಎಷ್ಟೊಂದು ಥರ ಬಿಟ್ಕೊಂಡೈತೆ ಅಂತ ತೋರಿಸ್ತಾಯಿದ್ದೀನಿ. ನೋಡಿ ನೀರು ಎಷ್ಟೊಂದು ಥರ ಬಿಟ್ಕೊಳತ್ತೆ. ಮತ್ತು ಈಗ ಚಿಕನ್ ಅರ್ಧ ಬೆಂದಿದೆ. ಅರ್ಧ ಬೆಂದಿದ್ರೆ ನೀನು ಕಾಲು ಭಾಗ ಬೇಯಬೇಕಾಗತ್ತೆ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಬಿಡೋಣ. ಚಿಕನ್ ಬೇಯೋದೇ ಇಂಪಾರ್ಟೆಂಟು, ಏಕೆಂದರೆ ಅನ್ನ ಆಲ್ಮೋಸ್ಟ್ ರೆಡಿಯಾಗಿದೆ. ಚಿಕನ್ ಬೆಂದರೆ ದಮ್ ಕಟ್ಟಬೇಕು ಅಷ್ಟೇ, ಕೆಲಸ ಇನ್ನೇನೂ ಇಲ್ಲ. ನೋಡಿ ಚಿಕನ್ನು ಇವಾಗ ಆಲ್ಮೋಸ್ಟು 75% ಬೆಂದಿದೆ. ಇಷ್ಟು ಬೆಂದರೆ ಸಾಕು ಚಿಕನ್ನು. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಒಂದು ಹಂಚಿಡೋಣ ಕೆಳಕ್ಕೆ. ಹಂಚು ಮೇಲೆ ಚಿಕನ್ನ ಇವಾಗ ಇಟ್ಕೊಳ್ಳೋಣ. ಹಂಚು ಬಿಸಿ ಆಗಬೇಕು ಫಸ್ಟಿಗೆ. ಬಿಸಿಯಾದ ಹಂಚಿಗೆ ನಾನಿಲ್ಲಿ ಚಿಕನ್ ಇಡ್ತಾಯಿದ್ದೀನಿ. ಆ ನೀರನ್ನು ಸ್ವಲ್ಪ ಸೋಸ್ಕೊತಾಯಿದ್ದೀನಿ. ಇವಾಗ ಅನ್ನ ಈ ಥರ ನೋಡಿ, ಅನ್ನನ ಅದು ಮೇಲ್ಗಡೆ ಹಾಕತ್ತಾಯಿದ್ದೀನಿ. ಈ ಥರ ಲೇಯರ್ ಅನ್ನ ಹಾಕೊಳ್ಳೋಣ, ಆವಾಗ ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಒಂದೊಂದು ಲೇಯರ್ನು ಈ ಥರ ನೀಟಾಗಿ ಹಾಕತ್ತಾಯಿದ್ದೀನಿ.
ನೋಡಿ ಇಷ್ಟೇ ಇವಾಗ ಒಂದು ಲೇಯರ್ ಆಗಿದೆ. ಇದನ್ನು ನಾನು 3 ಲೇಯರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಫಸ್ಟಿಗೆ ಇಲ್ಲಿ ಸ್ಪ್ರಿಂಗ್ ಆನಿಯನ್ನು ಅಂದರೆ ರೋಸ್ಟ್ ಮಾಡಿದ್ನಲ್ಲ ರೋಸ್ಟ್ ಮಾಡಿರೋ ಆನಿಯನ್ನ ಉದುರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಸ್ವೀಟ್ ಇರುತ್ತೆ, ಖಾರ ಇರುತ್ತೆ, ಸ್ಪೈಸಿ ಎಲ್ಲ ಪ್ರತಿಯೊಂದು ಇರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಯೆಲ್ಲೋ ಕಲರ್ ಆ್ಯಡ್ ಮಾಡೋದ್ರಿಂದ ಈ ವೈಟು, ಬ್ರೌನು, ಯೆಲ್ಲೋ 3 ಕಲರು ಸೇರಿ ನಿಮಗೆ ಬಿರಿಯಾನಿ ಸಖತ್ತಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸಾರು ಸ್ವಲ್ಪ ಗೊಜ್ಜಿತ್ತಲ್ಲ ಆ ಗೊಜ್ಜನ್ನು ಇವಾಗ ಅದರೊಳಗೆ ಹಾಕತ್ತಾ ಇದ್ದೀನಿ. ನೋಡಿ ಈ ಥರ. ನೆಕ್ಸ್ಟ್ ಇವಾಗ ಇನ್ನೊಂದು ಲೇಯರ್ ಅಕ್ಕಿ ಅನ್ನ ಹಾಕೊಳ್ಳೋಣ. ಇದೇ ಥರ ನಾನು 3 ಲೇಯರ್ ಮಾಡ್ತೀನಿ. 3 ಲೇಯರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ 2ನೇ ಲೇಯರ್ ಇದು. 2ನೇ ಲೇಯರ್ಗೂ ಸೇಮ್ ಸ್ಪ್ರಿಂಗ್ ಆನಿಯನು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬೇಕಾಗುತ್ತೆ. ನೋಡಿ ಈ ಥರ ಲೇಯರ್ ಹಾಕೋದ್ರಿಂದ ಅನ್ನ ಹಿಂಗೆ ಎತ್ತಿದರೆ 3 ಥರ ವೈಟು, ಯೆಲ್ಲೋ ಮತ್ತು ಬ್ರೌನ್ ಕಲರು 3 ಕಲರು ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾಯಿದ್ದೀನಿ. ಇಲ್ಲ ನಿಮಗೆ ವೈಟೇ ಬೇಕು ಅಂದರೆ ವೈಟೇ ಹಾಕೊಳ್ಳಿ. ಇಲ್ಲ ಕಲರ್ ಚೆನ್ನಾಗಿ ಕಾಣಲಿ ರೈಸ್ಗೆ ಅಂದರೆ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ನೋಡಿ 2 ಆಯ್ತಿದ್ದು ಲಾಸ್ಟ್ನೇ ಲೇಯರ್ಗೆ ಹಾಕೋತಾಯಿದ್ದೀನಿ. ಇರೋಬ್ಬರನ್ನ ಎಲ್ಲ ಲಾಸ್ಟಿಗೆ ಹಾಕೋತಾಯಿದ್ದೀನಿ. ನೋಡಿ ಇದಕ್ಕೂ ಅಷ್ಟು ಸ್ಪ್ರಿಂಗ್ ಆನಿಯನು ಸೇಮ್ ಹಾಕ್ಕೊತಿದ್ದೀನಿ. ಇದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಬೆಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ತುಪ್ಪದ ಬದಲು ಬೆಣ್ಣೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ಟೀಲ್ ಕವರ್ ಇರುತ್ತೆ ನೋಡಿ, ಸ್ಟೀಲ್ ಪೇಪರು, ಅದನ್ನು ಹಾಕೋತಿದ್ದೀನಿ. ಇಲ್ಲಾಂದರೆ ನೀವು ಬಾಳೆದೆಲೆ ಸಿಕ್ಕಿರಿ ಬಾಳೆದೆಲೆ ನೀರು ಹಾಕೊಳ್ಳಿ, ಎಲ್ಲರೂ ಪ್ಲೇಟ್ ಸಿಕ್ಕಿರಿ ಒಂದು ಪ್ಲೇಟರ ಮೇಲೆ ಮುಚ್ಚಿ ದಮ್ಮಿಗೆ ಅಷ್ಟೇ, ಇನ್ನೇನು ಕೊಲ್ಲ. ನಾನಿಲ್ಲಿ ಸಿಲ್ವರ್ ಕವರ್ ಸಿಕ್ತು ಅಂತ ನಾನು ಸಿಲ್ವರ್ ಕವರ್ನ ಹಾಕೋತಾಯಿದ್ದೀನಿ. ಗಾಳಿ ಹೋಗ್ದಂಗೆ ನೀಟಾಗಿ ಈ ಸಿಲ್ವರ್ ಪೇಪರ್ನ ಮುಚ್ಕೋಬೇಕಾಗುತ್ತೆ. ಈ ಥರ ಮುಚ್ಚಿ ಬರೀ ಒಂದು 5ರಿಂದ 8 ನಿಮಿಷಗಳ ಕಾಲ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು ಇವಾಗ ಫುಲ್ ತಣ್ಣಗೆ ಹಾಕಿ ಒಂದು ಕಾಲು ಗಂಟೆ ಬಿಟ್ಟು ಟೋಟಲ್ ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಎತ್ಕೊಳ್ಳೋಣ. ನೋಡಿ ಬೆಣ್ಣೆ ಎಲ್ಲ ನೀಟಾಗಿ ಕರಗಿದೆ, ರೈಸ್ ಎಲ್ಲ ಉದ್ದುದ್ರಾಗಿ ಎಷ್ಟು ನೀಟಾಗಿ ಬಂದೈತೆ. ಇವಾಗ ಇದು ಮಿಕ್ಸ್ ಮಾಡ್ಕೊತಿದ್ರೆ ನಿಮಗೆ 3 ಕಲರು ಕಾಣಿಸುತ್ತೆ. ಇದಕ್ಕೋಸ್ಕರ ರೈಸು ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಬಿರಿಯಾನಿ ಪೀಸ್ಗಳೆಲ್ಲ ನೋಡಿ ನಿಮಗೆ ಎಷ್ಟು ಅದ್ಭುತವಾಗಿ ರಿಚ್ಚಾಗಿ ಕಾಣಿಸುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಏನು ಬಿರಿಯಾನಿ ಕೊಡ್ತಾರೆ ಸೇಮ್ ಟೇಸ್ಟ್ ಬರುತ್ತೆ. ಇದೇ ಥರ ನಾನು ವೀಡಿಯೋ ಇಷ್ಟ ಆದರೆ ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ತರ್ತಿರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಸಿಗೋಣ ನೆಕ್ಸ್ಟ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.